ಹೆಂಗಂದ್ರೆ ಹಂಗೆ ಇಟ್ಕೊಂಡು ತಗೊಂಡ್ರೆ ಅದು ಅದಕ್ಕೆ ಇಲ್ಲಿ ಚಿಕ್ಕದು ಬಂದಿರೋದು ನೋಡಿ. 14 ಇದೆ, ನಾನು 15 ಇಟ್ಟಿದ್ದೀನಿ. ನೋಡಿದು ಬ್ಯಾಕ್ ಲೆಂತ್ ಯಾವ ಥರ ತಗೊಬೇಕಂದ್ರೆ ನೋಡ್ಕೊಳ್ಳಿ ನೀವೆಲ್ಲ ಕರೆಕ್ಟಾಗಿ. ಎಷ್ಟು ದಿನ ಅಂತ ಕಟ್ಟಿಂಗ್ ಹೇಳ್ಕೊಡ್ತಾನೆ ಇರೋದು. ಮುಂದಕ್ಕೆ ಹೋಗೋಣ. ಯಾಕಂದರೆ ಬೇರೆ ಬೇರೆ ಬ್ಲೌಸನ್ನು ಕಲಿಬೇಕು. ಇನ್ನು ಪ್ರಿನ್ಸ್ ಕಟ್ ಕಲಿಬೇಕು. 10.5 ಇಡ್ತೀನಿ. ಅಶ್ವಿನಿದಲ್ವಾ ಇದು? ಡೀಪ್ ಕಮ್ಮಿ ಆಯ್ತಲ್ವಾ? 10.5 ಇಲ್ಲ. 10.5 ಇಟ್ಟಿರಲ್ಲ ಇವ್ರ ಮಗಳದೇನಾ? 10.5 ಇಲ್ಲ. ಡೀಪ್ ಅಂತ ನಿಮ್ಮ ಮಗಳದ ಇದು ಆಶದ ಆಶದೆ. ಅದೇ 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 ಆಶದೆ. ಇದು ಬಂದ್ಬಿಟ್ಟು ಇದು Green colour. 3 ಇಟ್ರ ಮೂರು ಡೀಪ್ಗೆ 3 ಇಡಬೇಕು. ಇಲ್ಲಿ ಶೋಲ್ಡರ್ ಇಡಬೇಕು. ಶೋಲ್ಡರ್ ಡ್ರಾಪ್ ಆಗಬಾರ್ದಂದ್ರೆ ಇದು ಟೂನೇ ಇಡಬೇಕು. ಇಲ್ಲಿ 3 ನೀವು ಎಷ್ಟು ಬ್ರಾಡ್ ಇಟ್ಟರು ಏನಾಗಲ್ಲ, ಬ್ಲೌಸ್ ಚೆನ್ನಾಗಿರುತ್ತೆ. ಇದನ್ನ ಹೇಳ್ಕೊಡಿ. ಶೋಲ್ಡರ್ ಏನು ತೊಗೊಂಡ್ರಿ ಅಂತ ಇವಾಗ. ಇದು ಬ್ಯಾಕ್ ಡೀಪ್ ನೆಕ್ಕು, ಇದು ಫ್ರಂಟ್. ಇಲ್ಲಿಂದ ಇಲ್ಲಿ ಒಂದು ಕ್ರಾಸ್ ಲೈನ್ ಮಾಡಬೇಕು. ಇಲ್ಲ ಮೇಡಮ್, ಇವಾಗ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ಇದು ಶೋಲ್ಡರ್ ಹೆಂಗೆ ತೊಗೊಂಡ್ರಿ ಅಂತ ಅಲ್ಲಿ ತೋರಿಸಿ. ಈ ಥರ ಬ್ಲೌಸ್ ಹಾಕಿ ಬಿಡಿ, ಏನಾಗಲ್ಲ. ಇಟ್ಕೊಂಡಂಗಾಗುತ್ತೆ ಸಾಕು. ನೋಡಿ ಇದನ್ನೆಲ್ಲ ಹಿಂಗೆ ಸರಿ ಮಾಡಿ, ಇದನ್ನೆಲ್ಲ ಸರಿ ಮಾಡಿ. ಲೈನ್ ಇದೆ. ಲೈನಲ್ಲಿ ಅರ್ಧ ಅಂದರೆ 4.5 ಪ್ಲಸ್ ಸ್ಟಿಚಿಂಗ್ ಒಂದು 1/2 ಇಂಚ್. 5 ಇಟ್ಟಿದ್ದೀನಿ ನೋಡಿ. ಶೋಲ್ಡರು 5 ಅಲ್ಲ ಮೇಡಮ್. ಮತ್ತೆ ಇಲ್ಲಿ ಆರ್ಮೋಲ್ ಡೌನು ನಾನು 5.5 ಇಟ್ಟಿದ್ದೀನಿ. ಇಲ್ಲ ಮೇಡಮ್ 6 ಬರುತ್ತೆ. 5.5 ಇಡ್ತೀನಿ. ನಾನು 1/2 ಇಂಚಿಗೆ ಕ್ರಾಸ್ ತಗೊಂತೀನಿ ಕಟ್ಟಿಂಗಲ್ಲಿ. ಶೇಪ್ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ಅದು 6 ಇದೆ, 5 ಇಟ್ಕೊಂಡ್ರೆ ಸಾಕು ಶೋಲ್ಡರು. ಆರ್ಮೋಲ್ ರೌಂಡು ಮೇಡಮ್ ಅವ್ರು ಆಗಲ್ಲ. ನೀವು ಇವಾಗ ಕಲಿಯುವಾಗ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಫುಲ್ ಕಲ್ತ್ಕೊಂಡ್ಮೇಲೆ ನೀವು ಆ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿರಂತೆ. ಆರ್ಮೋಲ್ ರೌಂಡು 6ನೇ ತಗೊಂಡಿಲ್ಲ. ಇದು ಇದು ಇಲ್ಲಿಂದ ಇಲ್ಲಿಗೆ ಒಂದಾ? ಹಾಫ್ ಮತ್ತೆ ಒಂದಿದೆ. ನಾನು ಕಟ್ಟಿಂಗಲ್ಲಿ ತಗೊಂತೀನಿ, ಅದು 1/2 ಇಡಿ ನೀವು. ಮತ್ತೆ ಇದು ಆರ್ಮೋಲ್ ರೌಂಡ್ ಚೆಕ್ ಮಾಡ್ಬೇಕು. ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ. 8 ಇದೆ. ಇವಾಗ 8 ಇಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು ನೀವು. ನೋಡಿ 8.5 ಬಂತು. 8.5 ನೀವು ಹೇಳಿದ್ರಲ್ಲ 6 ಇರಬೇಕು ಅಂತ. 6 ಇಲ್ಲ, ಇದು 5.5 ಆಗುತ್ತೆ. ಫಸ್ಟು 5.5 ನಾನು ನಿಮ್ಗೆ ಹೇಳಿದೆ, ಆದರೆ ನೋಡಿ ಇವಾಗ ಬರುತ್ತೆ. ನಾವು ಇವಾಗ ಇದನ್ನೆಲ್ಲ ಕರೆಕ್ಟಾಗಿ ಯಾವಾಗ ಚೆಕ್ ಮಾಡಿ ಇಡ್ತೀವೋ ಅವಾಗೆ ಆರ್ಮೋಲು ಹಿಂದೆ ರಿಂಕಲ್ಸು ಎಲ್ಲ ಬರಲ್ಲ. ಅದು ಇವಾಗ ಹೆಚ್ಚು ಕಮ್ಮಿ ಇವಾಗ 5.5 ಇಲ್ಲ. 5.5 ಆರ್ಮೋಲ್ ಡೌನ್ ಅಲ್ಲ. ಆರ್ಮೋಲ್ ಡೌನ್. ಇದು 31 ಇದೆ. ಯಾವುದು ವೇಸ್ಟ್ ಎಷ್ಟು 31 ಡಿವೈಡೆಡ್ ಬೈ